ಕಥೆಯು ಆಂಗಸ್ ಎಂಬ ಹುಡುಗನೊಂದಿಗೆ ಪ್ರಾರಂಭವಾಗುತ್ತದೆ. ಒಂದು ದಿನ ಅವನ ತಾಯಿ ಆನ್ ಅವನನ್ನು ಸಮುದ್ರದಲ್ಲಿ ಈಜಲು ಕಳುಹಿಸಿದಳು. ಆದರೆ ಆಂಗಸ್ಗೆ ಈಜುವ ಮನಸ್ಸೇ ಇರಲಿಲ್ಲ. ಆದ್ದರಿಂದ ಅವನು ಸಮುದ್ರ ತೀರದಲ್ಲಿ ಶಾಂತವಾಗಿ ಕುಳಿತು ಸಮಯ ಕಳೆಯಲು ನಿರ್ಧರಿಸಿದನು. ಅದೇ ಸಮಯದಲ್ಲಿ ಅವನ ಕಣ್ಣುಗಳ ಮುಂದೆ ಒಂದು ಅಚ್ಚರಿಯ ದೃಶ್ಯ ಬಂತು. ನೀರಿನಲ್ಲಿ ಮುಳುಗಿದ್ದ ದೊಡ್ಡ ಮೊಟ್ಟೆ. ಆಂಗಸ್ ಚಕಿತನಾಗಿ ಮೊಟ್ಟೆಯನ್ನು ಎತ್ತಿ ಎಚ್ಚರಿಕೆಯಿಂದ ನೋಡುತ್ತಿದ್ದಾಗಲೇ ಆನ್ ಅಲ್ಲಿಗೆ ಬಂದು ಮನೆಗೆ ಹೋಗೋಣ ಎಂದು ಹೇಳಿದಳು. ತಕ್ಷಣ ಆಂಗ್ಸ್ ಆ ರಹಸ್ಯಮಯ ಮೊಟ್ಟೆಯನ್ನು ತನ್ನ ಬಕೆಟ್ನಲ್ಲಿ ಮುಚ್ಚಿಟ್ಟು ಹೊರಡಲು ತಯಾರಾದನು. ಅವನು ನೀರಿಗೆ ಇಳಿಯದೆ ಬಂದಿದ್ದಕ್ಕೆ ಆನೆ ಕೋಪಗೊಂಡಿದ್ದಳು. ಏನು ಹೇಳಿದ್ರೂ ಕೇಳೋದಿಲ್ಲ ನೀನು. ಸಮುದ್ರದಲ್ಲಿ ಈಜುವುದಿರಲಿ, ನೀರನ್ನು ಸಹ ಮುಟ್ಟಿಲ್ಲ, ಸಂಪೂರ್ಣ ಒಣಗಿದ್ದೀಯಾ ಎಂದು ಬೈಯುತ್ತಿದ್ದಳು. ಆಂಗಸ್ ಏನೂ ಉತ್ತರಿಸದೆ ಅವನು ಮನೆಗೆ ತಲುಪಿದ ತಕ್ಷಣ ನೇರವಾಗಿ ಕಾರ್ಯಾಗಾರಕ್ಕೆ ಹೋದನು. ಕೆಲವೇ ಕ್ಷಣಗಳಲ್ಲಿ ಅವನ ಸಹೋದರಿ ಕ್ರಿಸ್ಟಿ ಮನೆಗೆ ಮರಳಿ ಬಂದಳು ಮತ್ತು ಆನ್ಗೆ, ಅಮ್ಮ, ಇಂದು ಸಮುದ್ರಕ್ಕೆ ಹೋಗಿದ್ರಾ? ಆಂಗಸ್ ಏನು ಮಾಡಿದ ಎಂದು ಕೇಳಿದಳು. ಆನ್ ನಿಟ್ಟುಸಿರುಬಿಟ್ಟು, ಹೋಗಿದ್ದ, ಆದರೆ ಎಂದಿನಂತೆಯೇ ಒಬ್ಬಂಟಿಯಾಗಿ ಕುಳಿತುಕೊಂಡಿದ್ದ. ಏನು ಮಾಡಿದನೋ ಗೊತ್ತಿಲ್ಲ ಎಂದಳು. ಕಾರ್ಯಾಗಾರ ಎಂಬುದು ವಾಸ್ತವವಾಗಿ ಅವರ ತಂದೆ ಚಾರ್ಲಿಗೆ ಸೇರಿತ್ತು. ಸೈನ್ಯಕ್ಕೆ ಸೇರಿದ ನಂತರ ಚಾರ್ಲಿ ದೇಶಕ್ಕಾಗಿ ಹೋರಾಡುತ್ತಿದ್ದ. ಆಂಗ್ಸ್ ಟೇಬಲ್ ಮೇಲೆ ಇರಿಸಿದ್ದ ತಂದೆಯ ಚಿತ್ರದ ಕಡೆ ದೀರ್ಘವಾಗಿ ನೋಡಿದನು. ಕ್ಯಾಲೆಂಡರ್ ತೆರೆದು ತಂದೆ ಯಾವಾಗ ಮನೆಗೆ ಬರುವರು ಎನ್ನುವ ಪ್ರಶ್ನೆ ಮನಸ್ಸಿನಲ್ಲಿ ಮೂಡಿತು. ನಂತರ ಅವನು ಬಕೆಟ್ನಲ್ಲಿ ಮರೆಮಾಡಿದ ಮೊಟ್ಟೆಯನ್ನು ಹೊರತೆಗೆದು ಅದರ ಹೊರಪದರವನ್ನು ತೆಗೆದು ಸ್ವಚ್ಛಗೊಳಿಸಿದನು. ಹೊರಪದರ ತೆಗೆಯುತ್ತಿದ್ದಂತೆ ಒಳಗಿರುವ ಪ್ರಕಾಶಮಾನವಾದ ಅದ್ಭುತ ನೀಲಿ ಬಣ್ಣ ಅವನನ್ನು ಬೆರಗುಗೊಳಿಸಿತು. ಮೊಟ್ಟೆ ಒಡೆಯುವುದಕ್ಕೆ ಕೆಲವೇ ಕ್ಷಣಗಳು ಬಾಕಿಯಾದಾಗಲೇ ಆನ್ ಅವನನ್ನು ಕಡೆಯಲು ಪ್ರಾರಂಭಿಸಿದಳು. ತಕ್ಷಣ ಬೇಸರದಿಂದ ಆಂಗ್ಸ್ ಮೊಟ್ಟೆಯನ್ನು ಅಲ್ಲಿ ಬಿಟ್ಟು ಮನೆಗೆ ಓಡಿದನು. ಆ ರಾತ್ರಿ ಇದ್ದಕ್ಕಿದ್ದಂತೆ ಭಾರೀ ಮಳೆ ಬೀಳಲು ಪ್ರಾರಂಭಿಸಿತು. ಆದ್ದರಿಂದ ಆಂಗ್ಸ್ ಕಾರ್ಯಾಗಾರದಲ್ಲಿ ಮೊಟ್ಟೆ ಸುರಕ್ಷಿತವಾಗಿರಲಾರದೆಂದು ಎಂದು ಹೆದರಿ ತಕ್ಷಣ ಮಳೆಯಲ್ಲಿಯೇ ಕಾರ್ಯಾಗಾರಕ್ಕೆ ಓಡಿದನು. ಆದರೆ ಅಲ್ಲಿಗೆ ತಲುಪುವಷ್ಟರಲ್ಲೇ ಮೊಟ್ಟೆ ಸಂಪೂರ್ಣವಾಗಿ ಹೊಡೆದಿತ್ತು. ಮೊಟ್ಟೆಯಿಂದ ಏನು ಹೊರಬಂದಿರಬಹುದು ಎಂದು ಸುತ್ತಲೂ ನೋಡಿದಾಗ ಮತ್ತು ಒಂದು ವಿಚಿತ್ರ ಪ್ರಾಣಿ ಅವನ ಕಣ್ಣಿಗೆ ಬಿತ್ತು. ಅವನು ನಿಧಾನವಾಗಿ ಪ್ರಾಣಿಯ ಹತ್ರ ಹೋಗಿ ಅದನ್ನು ಮುಟ್ಟಲು ಪ್ರಯತ್ನಿಸಿದನು. ಆದರೆ ಆ ಪ್ರಾಣಿ ಅವನನ್ನು ಕಚ್ಚಲು ಬಂದಿತು. ಆಗ ಆಂಗಸ್ಗೆ ಅದು ಹಸಿದಿರಬಹುದು ಎಂದು ಅರಿವಾಯಿತು. ತಕ್ಷಣ ಓಡಿ ಹೋಗಿ ಸ್ವಲ್ಪ ಆಹಾರ ತಂದು ಅದಕ್ಕೆ ಕೊಟ್ಟನು. ನಂತರ ಪ್ರಾಣಿ ನಿಧಾನವಾಗಿ ಶಾಂತವಾಯಿತು. ಆಂಗಸ್ ಅದಕ್ಕೆ ಪ್ರೀತಿಯಿಂದ ಆಹಾರವನ್ನು ನೀಡುತ್ತಿದ್ದಾಗಲೇ ಮತ್ತೊಮ್ಮೆ ಆನ್ ಮನೆಯಿಂದ ಅವನನ್ನು ಕರೆಯಲು ಪ್ರಾರಂಭಿಸಿದಳು. ನಂತರ ಬಡಪಾಯಿ ಆಂಗಸ್ಗೆ ಇಷ್ಟವಿಲ್ಲದಿದ್ದರೂ ಮತ್ತೆ ಮಲಗಬೇಕಾಯಿತು. ಮರುದಿನ ಬೆಳಗ್ಗೆ ಎದ್ದು ಕಿಟಕಿಯ ಹೊರಗೆ ನೋಡಿದಾಗ ಅವನ ಕಣ್ಣುಗಳು ನಂಬಲಾರದಂತಹ ದೃಶ್ಯವನ್ನು ಕಂಡವು. ಸೈನಿಕರ ದೊಡ್ಡ ಗುಂಪು ಅವರ ಮನೆ ಮುಂದೆ ನಿಂತಿತ್ತು. ಆಂಗಸ್ ತಕ್ಷಣ ಆನ್ ಮತ್ತು ಕ್ರಿಸ್ಟಿ ಜೊತೆ ಅವರನ್ನು ಭೇಟಿಯಾಗಲು ಹೋದನು. ಅವರು ಕ್ಯಾಪ್ಟನ್ ಹ್ಯಾಮಿಲ್ಟನ್ ಅವರನ್ನು ಭೇಟಿಯಾದರು. ವರದಿಗಳ ಪ್ರಕಾರ ಶತ್ರು ಸೈನಿಕರು ಸಮುದ್ರದ ಮೂಲಕ ದೇಶವನ್ನು ನುಸುಳಲು ಪ್ರಯತ್ನಿಸಬಹುದು. ಆದ್ದರಿಂದ ಅವನ ಸೈನಿಕರ ತಂಡವು ಅವನ ಮನೆಯಲ್ಲಿಯೇ ಇದ್ದು ಶತ್ರುಗಳ ವಿರುದ್ಧ ಹೋರಾಡಲು ಸಿದ್ಧವಾಗುತ್ತದೆ ಎಂದು ವ್ಯಾಮಿಲ್ಟನ್ ಹೇಳಿದನು. ಇದಾದ ನಂತರ ಅವನ ಸೈನಿಕರು ಮನೆಗೆ ಸಾಮಗ್ರಿಗಳನ್ನು ತಂದು ತಮ್ಮ ಕೆಲಸದ ಸ್ಥಳವನ್ನು ಸ್ಥಾಪಿಸಲು ಪ್ರಾರಂಭಿಸಿದರು. ನಂತರ ಆನ್ ಆಂಗಸ್ ಮತ್ತು ಕ್ರಿಸ್ಟಿಗೆ ನಿಮ್ಮ ಕೋಣೆಗೆ ಹೋಗಿ ಎಂದು ಸೂಚಿಸಿದಳು. ಆದರೆ ಆಂಗಸ್ ಮನಸ್ಸು ಬೇರೆ ಕಡೆ ಇತ್ತು. ಅವನು ನೇರವಾಗಿ ಗ್ರಂಥಾಲಯಕ್ಕೆ ಹೋಗಿ ಮೊಟ್ಟೆಯಿಂದ ಹೊರಬಂದ ಆ ವಿಚಿತ್ರ ಪ್ರಾಣಿಯ ಬಗ್ಗೆ ಮಾಹಿತಿ ಹುಡುಕಲು ಪುಸ್ತಕವನ್ನು ಕೈಗೆತ್ತಿಕೊಂಡನು. ಪುಸ್ತಕ ಸಿಕ್ಕ ಕ್ಷಣ ಓಡೋಡುತ್ತಾ ಕಾರ್ಯಾಗಾರಕ್ಕೆ ಹೋದನು. ಆದರೆ ಕಾರ್ಯಾಗಾರಕ್ಕೆ ತಲುಪಿದಾಗ ಅವನ ಹೃದಯ ಬಡಿದಿತ್ತು. ಅಲ್ಲಿ ಎಲ್ಲವೂ ಗೊಂದಲವಾಗಿತ್ತು. ಕಾಗದಗಳು ಚದುರಿತ್ತು, ಸಾಧನಗಳು ಉರುಳಿತ್ತು ಮತ್ತು ಆ ಪ್ರಾಣಿ ಹಸಿವಿನಿಂದ ಸಿಕ್ಕಿದ್ದನ್ನೆಲ್ಲ ತಿನ್ನಲು ಪ್ರಯತ್ನಿಸುತ್ತಿತ್ತು. ಆತನಿಗೆ ಆಹಾರ ಬೇಕು ಎಂಬುದು ಆಂಗ್ಸ್ಗೆ ತಕ್ಷಣ ಅರ್ಥವಾಯಿತು. ಆದ್ದರಿಂದ ಅವನು ಸ್ವಲ್ಪ ಆಹಾರವನ್ನು ತರಲು ಅಡುಗೆ ಮನೆಗೆ ಹೋದನು. ಆದರೆ ಸೈನ್ಯದ ಮುಖ್ಯಸ್ಥ ಸಾರ್ಜೆಂಟ್ ಸ್ಟ್ರಂಕ್ ಅವನನ್ನು ತಡೆದು ಅನುಮತಿ ಇಲ್ಲ, ಒಳಗೆ ಹೋಗಬೇಡ ಎಂದು ಕಟುವಾಗಿ ಹೇಳಿದನು. ಆಂಗಸ್ ಮೆಲ್ಲಗೆ ಸ್ವಲ್ಪ ಆಹಾರ ಬೇಕು ಎಂದು ಕೇಳಿದರೂ ಸ್ಟ್ರಂಕ್ ಅವನನ್ನು ಸಂಪೂರ್ಣ ನಿರ್ಲಕ್ಷಿಸಿದ. ಸ್ವಲ್ಪ ಯೋಚಿಸಿದ ಆಂಗಸ್ ಅಡುಗೆ ಮನೆಯ ಕಸವನ್ನು ಹೊರಗೆ ಹಾಕಬಹುದೇ ಎಂದು ಕೇಳಿದ. ಈ ಬಾರಿ ಸ್ಟ್ರಂಕ್ ಒಪ್ಪಿಕೊಂಡನು. ತಕ್ಷಣ ಆಂಗಸ್ ಅಡುಗೆ ಮನೆಯಲ್ಲಿ ಉಳಿದಿದ್ದ ಎಲ್ಲ ಆಹಾರವನ್ನು ತಂದುಕೊಟ್ಟ. ಆ ಪ್ರಾಣಿ ಅದನ್ನು ತಿನ್ನಲು ಪ್ರಾರಂಭಿಸಿತು. ಅದನ್ನು ನೋಡಿ ಆಂಗಸ್ನ ಮುಖದಲ್ಲಿ ಮೊದಲ ಬಾರಿಗೆ ನಗುವು ಮೂಡಿತು ಮತ್ತು ಆ ಪ್ರಾಣಿಗೆ ಕ್ರೂಸೋ ಎಂದು ನಾಮಕರಣ ಮಾಡಿದ. ನಂತರ ಅವನು ಪುಸ್ತಕ ತೆರೆದು ಪ್ರಾಣಿಯ ಬಗ್ಗೆ ಓದಿದ. ಆದರೆ ಯಾವುದೇ ಉಪಯುಕ್ತ ಮಾಹಿತಿ ಸಿಗಲಿಲ್ಲ. ಇಷ್ಟರಲ್ಲೇ ಕ್ರೂಸೋ ಎಲ್ಲ ಆಹಾರವನ್ನು ತಿಂದು ಮುಗಿಸಿದನು. ಈ ಬಾರಿ ಆಂಗಸ್ ಬೇರೊಂದು ಪರಿಹಾರ ಕಂಡುಹಿಡಿದು ಕಸದ ತೊಟ್ಟಿಯನ್ನು ನೀರಿನಿಂದ ತುಂಬಿಸಿ ಅದರೊಳಗೆ ಕ್ರೂಸೋ ಆಡುವಂತೆ ಮಾಡಿದ್ದ. ಇನ್ನೊಂದು ಕಡೆ ಹ್ಯಾಮಿಲ್ಟನ್ ತನ್ನ ಸೈನಿಕರನ್ನು ಶತ್ರುಗಳ ದಾಳಿಗೆ ಸಿದ್ಧಗೊಳಿಸುತ್ತಿದ್ದ. ಯುದ್ಧ ಯಾವುದೇ ಕ್ಷಣದಲ್ಲಿ ಶುರುವಾಗಬಹುದು ಎಂಬ ಆತಂಕ ಎಲ್ಲರಲ್ಲೂ ಕಾಣಿಸುತ್ತಿತ್ತು ಮತ್ತು ಆಂಗಸ್ ಆನ್ಗೆ ತನ್ನ ಮೇಲೆ ಯಾವುದೇ ಅನುಮಾನ ಬರಬಾರದೆಂದು ಕ್ರೂಸೋವನ್ನು ಕಾರ್ಯಾಗಾರದಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ಮನೆಗೆ ಹೊರಟನು. ನಂತರ ಲೂಯಿಸ್ ಎಂಬ ವ್ಯಕ್ತಿ ಪಟ್ಟಣಕ್ಕೆ ಬರುವುದನ್ನು ನಾವು ನೋಡುತ್ತೇವೆ. ಅವನು ಕೆಲಸ ಹುಡುಕಿ ಕಾರ್ಯಾಗಾರಕ್ಕೆ ಬಂದನು. ಆ ವೇಳೆಗೆ ಆನ್ ಅಲ್ಲಿ ಇದ್ದಳು. ನಾನು ಕೆಲಸ ಹುಡುಕುತ್ತಿದ್ದೇನೆ, ಇಲ್ಲಿ ಏನಾದರೂ ಕೆಲಸ ಸಿಗುತ್ತದೆಯೇ ಎಂದು ಲೂಯಿಸ್ ಕೇಳಿದ. ಅಣ್ಣೆ ಸ್ವಲ್ಪ ಯೋಚಿಸಿ ಮೊದಲು ಇಡೀ ಕಾರ್ಯಾಗಾರವನ್ನು ಸ್ವಚ್ಛಗೊಳಿಸಬೇಕು ಎಂದಳು. ಲೂಯಿಸ್ ಕೂಡಲೇ ಕೆಲಸ ಕೇಳಿದನು. ಆದರೆ ಸ್ವಚ್ಛಗೊಳಿಸುತ್ತಿದ್ದಾಗ ಆಂಗ್ಸ್ ಕ್ರೂಸೋನನ್ನು ಮರೆಮಾಡಿದ್ದ ಆ ಕಸದ ತೊಟ್ಟಿಯನ್ನು ಸಹ ಹೊರತೆಗೆದನು. ಅದನ್ನು ದೂರದಿಂದಲೇ ಗಮನಿಸಿದ ಆಂಗ್ಸ್ ಬೆಚ್ಚಿಬಿದ್ದು ತಡೆಯಲು ತಕ್ಷಣ ಕಾರ್ಯಾಗಾರಕ್ಕೆ ಓಡಿದನು. ಆದರೆ ತಡವಾಗಿತ್ತು. ಕಸದ ತೊಟ್ಟಿಯಲ್ಲಿ ಕ್ರೂಸೋ ಇರಲಿಲ್ಲ. ಆಂಗ್ಸ್ ಲೂಯಿಸ್ ಬಳಿ ಬಂದು, ನೀವು ಯಾರು?
ನನ್ನ ಕಾರ್ಯಾಗಾರದಲ್ಲಿ ಏನು ಮಾಡುತ್ತಿದ್ದೀರಿ? ಈ ಕಾರ್ಯಾಗಾರ ನನ್ನ ತಂದೆಯದು. ಅವರು ಯುದ್ಧದಿಂದ ಬೇಗ ಹಿಂದಿರುಗುತ್ತಾರೆ ಎಂದು ಹೇಳಿದನು. ಲೂಯಿಸ್ ನಿಸ್ಸಹಾಯವಾಗಿ ನಕ್ಕು. ನೋಡು ಸೋದರ, ನಿನ್ನ ತಂದೆ ಹಿಂದಿರುಗಿದ ಮೇಲೆ ನೀನು ಬಯಸಿದಂತೆ ಮಾಡ್ಬೋದು. ಆದರೆ ಅವರ ಹಿಂತಿರುಗುವವರೆಗೆ ಈ ಕಾರ್ಯಾಗಾರದ ಜವಾಬ್ದಾರಿ ನನಗಿದೆ ಎಂದನು. ಇದನ್ನು ಕೇಳಿದ ಆಂಗಸ್ ಮಾತಾಡದೆ ಅಲ್ಲಿಂದ ಹೊರಬಂದು ಕ್ರೂಝೋನನ್ನು ಹುಡುಕಲು ಪ್ರಾರಂಭಿಸಿದನು. ಅಷ್ಟರಲ್ಲಿ ಕ್ರೂಝೋ ಆಂಗಸ್ ಮನೆಯೊಳಗೆ ನುಗ್ಗಿತ್ತು. ಅವನನ್ನು ನೋಡಿದ ತಕ್ಷಣ ಆಂಗಸರ ಮನೆಯ ನಾಯಿಯಾದ ಚರ್ಚಿಲ್ ಅವನ ಹಿಂದೆ ಓಡಲು ಪ್ರಾರಂಭಿಸಿತು. ಅದೃಷ್ಟವಶಾತ್ ಚರ್ಚಿಲ್ ಸರಪಳಿಯಿಂದ ಕಟ್ಟಲ್ಪಟ್ಟಿದ್ದರಿಂದ ಕ್ರೂಝೋನನ್ನು ಮುಟ್ಟಲು ವಿಫಲನಾದನು. ಹೆದರಿದ ಕ್ರೂಝೋ ನೇರವಾಗಿ ಬಾತ್ರೂಮ್ ಒಳಗೆ ಓಡಿಹೋಯಿತು. ಅದೇ ಕ್ಷಣದಲ್ಲಿ ಬಾತ್ರೂಮ್ಗೆ ಬಂದಿದ್ದ ಕ್ರಿಸ್ಟಿ ಬಾಗಿಲು ತೆರೆದು ಒಳಗೆ ನೋಡಿದ ಮೇಲದ ಮೇಲೆ ಜೋರಾಗಿ ಕಿರುಚುತ್ತಾ ಮೆಟ್ಟಿಲುಗಳ ಬಳಿಯ ಓಡಿ ಬಂದಳು. ಕಿರುಚಾಟವನ್ನು ಕೇಳಿದ ಆಂಗ್ಸ್ ಕ್ರಿಸ್ಟಿ ಕ್ರೂಝೋನನ್ನು ನೋಡಿದ್ದಾಳೆಂದ ತಕ್ಷಣ ಅರ್ಥ ಮಾಡಿಕೊಂಡನು. ಅವನು ಓಡಿ ಬಂದು ಆಕೆಯನ್ನು ಶಾಂತಗೊಳಿಸುತ್ತಾ, ಇದು ನನಗೆ ಸಮುದ್ರದಲ್ಲಿ ಸಿಕ್ಕ ಮೊಟ್ಟೆಯಿಂದ ಬಂದ ಪ್ರಾಣಿ. ಇದು ಅಪಾಯಕಾರಿಯಲ್ಲ. ಇದು ನನ್ನ ಸಾಕು ಪ್ರಾಣಿಯ ರೀತಿ ಎಂದು ಹೇಳಿದನು. ಕ್ರಿಸ್ಟಿ ಇನ್ನೂ ಭಯಭೀತಲಾಗಿದ್ದಳು. ಆದರೆ ಕ್ರೂಝೋ ಯಾರಿಗೂ ಹಾನಿ ಮಾಡುವುದಿಲ್ಲ ಎನ್ನುವುದನ್ನು ಅರಿತು ಆ್ಯನ್ಗೆ ಹೇಳುವುದಿಲ್ಲ ಎಂದು ಭರವಸೆ ನೀಡಿದಳು. ಇನ್ನೊಂದು ಕಡೆ ಆ್ಯನ್ ಕಾರ್ಯಾಗಾರಕ್ಕೆ ಲೂಯಿಸ್ನು ನೋಡಲು ಬಂದಳು. ಅವಳು ತನ್ನ ಗಂಡನ ಕೆಲವು ಬಟ್ಟೆಗಳನ್ನು ತನ್ನೊಂದಿಗೆ ತಂದಿದ್ದಳು. ಅದನ್ನು ಅವಳು ಲೂಯಿಸ್ಗೆ ಕೊಟ್ಟಳು. ಇದನ್ನು ನೋಡಿದ ಲೂಯಿಸ್, ಅವರು ವಾಪಸ್ ಬರುವುದಿಲ್ವೇ ಎಂದು ನಿಧಾನವಾಗಿ ಕೇಳಿದನು. ಆ್ಯನ್ ಭಾರವಾದ ಹೃದಯದಿಂದ, ಇಲ್ಲ, ಅವರು ಹಿಂತಿರುಗುವುದಿಲ್ಲ ಎಂದಳು. ಲೂಯಿಸ್ ಆಶ್ಚರ್ಯದಿಂದ, ಆದರೆ ಆಂಗಸ್ ನನಗೆ ಅವರು ಯುದ್ಧದಿಂದ ಹಿಂತಿರುಗುತ್ತಿದ್ದಾರೆ ಎಂದು ಹೇಳಿದ ಎಂದನು. ಅವನು ಇನ್ನೂ ಮಗು. ಅವನಿಗೆ ನಿಜಾಂಶ ಗೊತ್ತಿಲ್ಲ. ಸತ್ಯವೇನೆಂದರೆ ಹಡಗು ಮುಳುಗಿದಾಗ ಚಾರ್ಲಿ ನಿಧನರಾದರು ಎಂದು ಹೇಳಿದಳು. ಆ ಮಾತಿನ ಭಾರದಿಂದ ವಾತಾವರಣ ಗಂಭೀರವಾಯಿತು. ಆದರೂ ಆನೆ ನಂತರ ತನ್ನ ಕೆಲಸಕ್ಕೆ ಮರಳಿ, ಮನೆಯ ಬಾತ್ರೂಮ್ನಲ್ಲಿ ಸೋರಿಕೆ ಇದೆ, ನೀವು ಅದನ್ನು ಸರಿಪಡಿಸಬಹುದೇ ಎಂದು ಕೇಳಿದಳು. ಲೂಯಿಸ್ ಅದನ್ನು ಸರಿಪಡಿಸಲು ಮನೆಗೆ ಬಂದನು. ಆದರೆ ಅದೇ ಬಾತ್ರೂಮ್ನಲ್ಲಿ ಆಂಗ್ಸ್ ಮತ್ತು ಕ್ರಿಸ್ಟಿ ಕ್ರೂಝೋನನ್ನು ಮರೆಮಾಡಿದರು. ಲೂಯಿಸ್ ಬಾಗಿಲು ತಟ್ಟಿದ ತಕ್ಷಣ ಅವರು ಅವನನ್ನು ಒಳಗೆ ಬರದಂತೆ ತಡೆಯಲು ಪ್ರಯತ್ನಿಸಿದರು. ಬಹಳ ಸಮಯದ ನಂತರವೂ ಹೊರಗೆ ಬಾರದಿದ್ದಾಗ, ನಾನು ಆ್ಯನ್ಗೆ ಹೇಳುತ್ತೇನೆ ಎಂದು ಅವನು ಎಚ್ಚರಿಕೆ ನೀಡಿದನು. ಕೊನೆಗೆ ಕ್ರಿಸ್ಟಿ ಒತ್ತಾಯಕ್ಕೆ ಮಣಿದು ಬಾಗಿಲು ತೆರೆದಳು. ಲೂಯಿಸ್ ಒಳಕ್ಕೆ ಬಂದ ತಕ್ಷಣ ಅವನ ಕಣ್ಣುಗಳು ಕ್ರೂಝೋನ ಮೇಲೆ ಬಿದ್ದವು. ಅವನು ಬೆಚ್ಚಿ ಹಿಂದಕ್ಕೆ ಹೆಜ್ಜೆ ಇಟ್ಟು, ಅದೇನು ಎಂದು ಗಾಬರಿಯಿಂದ ಕೇಳಿದನು. ಆಂಗ್ಸ್ ಕ್ರೂಝೋನ ಸಂಪೂರ್ಣ ಕಥೆಯನ್ನು ಲೂಯಿಸ್ಗೆ ವಿವರಿಸಿದನು. ಲೂಯಿಸ್ ಆಶ್ಚರ್ಯದಿಂದ ಅವನತ್ತ ಕೈ ಚಾಚಿ ಪ್ರಾಣಿಯನ್ನು ಮುಟ್ಟಲು ಯತ್ನಿಸಿದನು. ಲೂಯಿಸ್ ಕ್ರೂಝೋಗೆ ಕೈ ಚಾಚಿದಂತೆ ಆ ಪುಟ್ಟ ಪ್ರಾಣಿ ಇದ್ದಕ್ಕಿದ್ದಂತೆ ಮುಂದೆ ಬಾಗಿ ಅವನನ್ನು ಕಚ್ಚಲು ಯತ್ನಿಸಿತು. ಲೂಯಿಸ್ ಬೆಚ್ಚಿಬಿದ್ದು ಕೈ ಹಿಂಪಡೆಯುತ್ತಿದ್ದರೂ ಅವನ ಕಣ್ಣುಗಳಲ್ಲಿ ಆಶ್ಚರ್ಯದ ಹೊಳಪು ಮೂಡಿತು. ಇದು ಸಮುದ್ರ ಕುದುರೆಯಂತೆ ಕಾಣುತ್ತಿದೆ ಎಂದು ಅವನು ನಿಧಾನವಾಗಿ ಹೇಳಿದನು. ಆಂಗ್ಸ್ ಆಶ್ಚರ್ಯದಿಂದ, ಸಮುದ್ರ ಕುದುರೆ ಹಾಗೆಂದರೆ ಏನು ಎಂದು ಕೇಳಿದ. ಲೂಯಿಸ್ ಕುಳಿತುಕೊಂಡು ಅವನಿಗೆ ವಿವರಿಸಲು ಶುರು ಮಾಡಿದನು. ಸಮುದ್ರ ಕುದುರೆಗಳು ಭೂಮಿಯ ಅತ್ಯಂತ ಅಪರೂಪದ ಪ್ರಾಣಿಗಳಲ್ಲಿ ಒಂದಾಗಿದೆ. ಭೂಮಿಯ ಮೇಲೆ ಒಂದು ಸಮಯದಲ್ಲಿ ಒಂದೇ ಸಮುದ್ರ ಕುದುರೆ ಮಾತ್ರ ಬದುಕುತ್ತದೆ ಎನ್ನಲಾಗುತ್ತದೆ. ಹಳೆಯದು ಸತ್ತಾಗ ಮಾತ್ರ ಹೊಸ ಮೊಟ್ಟೆ ಒಡೆಯುತ್ತದೆ. ಅವುಗಳಲ್ಲಿ ಮಾಯಾಶಕ್ತಿಯೂ ಇದೆ ಅನ್ನೋ ದಂತಕತೆ ಇದೆ. ಅದನ್ನು ಕೇಳಿ ಆಂಗಸ್ ಮತ್ತು ಕ್ರಿಸ್ಟಿ ಇಬ್ಬರೂ ಬೆರಗಾದರು. ಇದ್ದಕ್ಕಿದ್ದಂತೆ ಆನೆ ಬಾಗಿಲು ತಟ್ಟಿದಳು. ಆಂಗ್ಸ್ ಗಾಬರಿಯಿಂದ, ಕ್ರೂಝೋನನ್ನು ಮರೆಮಾಡಬೇಕು, ನನ್ನ ತಾಯಿ ಇದನ್ನು ಮನೆಯಲ್ಲಿಡಲು ಎಂದಿಗೂ ಬಿಡುವುದಿಲ್ಲ ಎಂದು ಹೇಳುತ್ತಾ ಕ್ರೂಝೋನನ್ನು ಮರೆಮಾಡಲು ಲೂಯಿಸ್ನ ಸಹಾಯ ಬೇಡಿದರು. ಲೂಯಿಸ್ ತಕ್ಷಣ ಒಪ್ಪಿಕೊಂಡು ಅವರು ಮೂವರೂ ಸೇರಿ ಕ್ರೂಝೋನನ್ನು ಮರೆಮಾಡಿದರು. ಆ್ಯನ್ ಒಳಗೆ ಬಂದಾಗ ಕ್ರೂಝೋ ಹೊರಗೆ ಇಣುಕುತ್ತಿದ್ದರೂ ಹೇಗೋ ಲೂಯಿಸ್ ಪರಿಸ್ಥಿತಿಯನ್ನು ನಿಭಾಯಿಸಿದನು. ಆ್ಯನ್ ಏನೂ ಅನುಮಾನಿಸದೆ ಹೊರಗೆ ಬಂದಳು. ಹೊರಗೆ ಬಂದ ತಕ್ಷಣ ಅವಳು ಕ್ಯಾಪ್ಟನ್ ಹ್ಯಾಮಿಲ್ಟನ್ರನ್ನು ಭೇಟಿಯಾದಳು. ಅವರು ಸೈನಿಕರೊಂದಿಗೆ ನಡೆಯುವ ಭೋಜನಕ್ಕೆ ಅವಳನ್ನು ಆಹ್ವಾನಿಸಿದನು. ನಂತರ ಕ್ರೂಝೋನ ನಿಜವಾದ ಮನೆ ಸಮುದ್ರ. ನಿನಗಿಷ್ಟವಾಗಿ ಬಿಡಲಿ, ಒಂದಿನ ಅವನನ್ನು ಸಮುದ್ರಕ್ಕೆ ಬಿಡಲೇಬೇಕು ಎಂದು ಲೂಯಿಸ್ ಆಂಗಸ್ಗೆ ಹೇಳಿದನು. ಆದರೆ ಆಂಗಸ್ ಇದನ್ನು ಒಪ್ಪಿಕೊಳ್ಳಲು ನಿರಾಕರಿಸಿದನು. ಇಲ್ಲ, ಕ್ರೂಝೋನ ಮನೆ ನನ್ನಲ್ಲಿದೆ, ನನಗೆ ಅವನು ಬೇಕು ಎಂದು ಹೇಳಿದನು. ಸೈನಿಕರ ಭೋಜನ ಮನೆಯೊಳಗೆ ಆರಂಭವಾಯಿತು. ಆಂಗ್ಸ್ ಕೆಲಸಗಳಲ್ಲಿ ಸಹಾಯ ಮಾಡಬೇಕಾದ್ರಿಂದ ಕ್ರೂಝೋನನ್ನು ಬಾತ್ರೂಮ್ನಲ್ಲಿ ಮರೆಮಾಡಿ ಹೊರಬಂದ. ಆದರೆ ಆಕಸ್ಮಿಕವಾಗಿ ಬಾಗಿಲನ್ನು ಲಾಕ್ ಮಾಡಲು ಮಾಡ್ತಾನು. ಕ್ರೂಝೋ ಈ ಅವಕಾಶವನ್ನು ಚೆನ್ನಾಗಿ ಬಳಸಿಕೊಂಡು ಮತ್ತೆ ಹೊರಗೆ ಓಡಿ ಹೋದನು. ಈ ನಡುವೆ ಸ್ಟ್ರಂಕ್ನ ನಾಯಿ ಚರ್ಚಿಲ್ ಕ್ರೂಝೋನ ವಾಸನೆಯನ್ನು ಹಿಡಿದು ಅವನನ್ನು ತೀವ್ರವಾಗಿ ಹುಡುಕಲು ಪ್ರಾರಂಭಿಸಿತು. ಕ್ರೂಝೋನನ್ನು ನೋಡಿದ ತಕ್ಷಣ ಮನೆಯ ತುಂಬ ಬೆನ್ನಟ್ಟಿ ಓಡಾಡಿಸಿತು. ಈ ಪ್ರಕ್ರಿಯೆಯಲ್ಲಿ ಚರ್ಚಿಲ್ ಊಟದ ಮೇಜಿನ ಮೇಲೆ ಹತ್ತಿ ಇಡೀ ಭೋಜನವನ್ನು ಹಾಳು ಮಾಡಿತು. ಸೈನಿಕರು ಎಲ್ಲರೂ ನಾಯಿಯನ್ನು ಮಾತ್ರ ನೋಡಿದರು. ಈ ಬಡಪಾಯಿ ನಾಯಿ ಏನೂ ಮಾಡದಿದ್ರೂ ತಪ್ಪು ಅದರ ಮೇಲೆ ಬಿತ್ತು. ಕ್ರೂಝೋ ಹೊರಗೆ ಓಡಿ ಹೋದನು ಮತ್ತು ಕೊನೆಗೆ ಮನೆಯ ಹೊರಗಿನ ಕಾರಂಜಿಗೆ ಜಿಗಿದುಬಿಟ್ಟನು. ಅಲ್ಲಿ ಅವನಿಗೆ ತಿನ್ನಲು ಹಲವಾರು ಮೀನುಗಳು ಸಿಕ್ಕವು. ಈ ನಡುವೆ ಆಂಗ್ಸ್ ಎಲ್ಲೆಡೆ ಕ್ರೂಝೋನಿಗಾಗಿ ಹುಡುಕುತ್ತಿದ್ದನು. ಊಟದ ಮೇಜಿನ ಬಳಿ ನಡೆದ ಘಟನೆಯ ಬಗ್ಗೆ ಆ್ಯನ್ ತುಂಬಾ ಅಸಮಾಧಾನಗೊಂಡಿದ್ದರಿಂದ ಲೂಯಿಸ್ ಅವನಿಗೆ ಮನೆಗೆ ಹಿಂತಿರುಗಲು ಹೇಳಿದನು. ಕ್ರೂಝೋನನ್ನು ಹುಡುಕಿ ಸುರಕ್ಷಿತವಾಗಿ ಕರೆತರುವುದಾಗಿ ಲೂಯಿಸ್ ಅವನಿಗೆ ಭರವಸೆ ನೀಡಿದನು. ನಂತರ ಆಂಗ್ಸ್ ಮನೆಗೆ ಹಿಂತಿರುಗಿದನು ಮತ್ತು ದೀರ್ಘ ಹುಡುಕಾಟದ ನಂತರ ಲೂಯಿಸ್ ಕ್ರೂಝೋನನ್ನು ಕೊಟ್ಟಿಗೆಯ ಬಳಿ ಕಂಡುಕೊಂಡನು. ಅಚ್ಚರಿಯ ಸಂಗತಿ ಏನೆಂದರೆ ಕ್ರೂಝೋ ಈಗ ಮೊದಲು ಇದ್ದಕ್ಕಿಂತ ಬಹಳ ದೊಡ್ಡವನಾಗಿದ್ದನು. ಅವನ ದೇಹ ಹೊಳೆಯುತ್ತಿತ್ತು. ಗಾತ್ರವೇ 2 ಪಟ್ಟು ಹೆಚ್ಚಾಗಿತ್ತು. ಲೂಯಿಸ್ ಇದನ್ನು ನೋಡಿ ತಕ್ಷಣ ಆಂಗ್ಸ್ಗೆ ಕರೆದನು.
ಆಂಗ್ಸ್ ಓಡಿ ಬಂದು ಕ್ರೂಸೋನ ಈ ಬದಲಾವಣೆಯನ್ನು ಕಂಡಾಗ ಈಗ ಕ್ರೂಸೋನನ್ನು ಮತ್ತೆ ಸಮುದ್ರಕ್ಕೆ ಬಿಡುವ ಸಮಯ ಬಂದಿದೆ ಎಂದು ಅವನಿಗೆ ಅರ್ಥವಾಯಿತು. ಭಾರವಾದ ಹೃದಯದಿಂದ ಅವರು ಕ್ರೂಸೋನನ್ನು ಟ್ರಕ್ನ ಹಿಂಭಾಗದಲ್ಲಿ ಎತ್ತಿ ನಿಧಾನವಾಗಿ ಸಮುದ್ರ ತೀರದ ಕಡೆಗೆ ಹೊರಟರು. ಶೀಘ್ರದಲ್ಲೇ ಅವರು ದಡಕ್ಕೆ ತಲುಪಿದರು ಮತ್ತು ಅಂತಿಮವಾಗಿ ಅವರು ಕ್ರೂಸೋನನ್ನು ನೀರಿಗೆ ಬಿಟ್ಟರು. ಕ್ರೂಸೋ ನೀರಿನಲ್ಲಿ ಮುಳುಗಿದ ಕ್ಷಣ ಆಂಗ್ಸ್ನ ಮನಸ್ಸು ಬಿಟ್ಟು ಬಿಡುವ ನೋವಿನಿಂದ ತುಂಬಿತು. ಆದರೆ ಇದು ಅವನಿಗಾಗಿ ಮಾಡಿದ ಅತ್ಯುತ್ತಮ ಕೆಲಸ ಎಂದು ಅವನಿಗೆ ತಿಳಿದಿತ್ತು. ಮರುದಿನ ಜಿಮ್ಮಿ ಮತ್ತು ಅವನ ಸ್ನೇಹಿತ ಹಗ್ ಮೀನುಗಾರಿಕೆಗೆ ದೋಣಿಯಲ್ಲಿ ಹೊರಟರು. ಹಗ್ ತನ್ನ ಹಳಿಗೆ ಏನೋ ಬಲವಾಗಿ ದಂತೆ ಭಾಸವಾಯಿತು. ಇದು ದೊಡ್ಡ ಮೀನಿರಬೇಕು ಎಂದು ತಿಳಿದನು. ಆದರೆ ಅವನು ಹಳಿ ಎಳೆದ ತಕ್ಷಣ ಅವರ ದೋಣಿ ನೀರಿನಲ್ಲಿ ಮುಳುಗಲು ಪ್ರಾರಂಭಿಸಿತು. ಹಠಾತ್ ನೀರಿನಡಿಯಲ್ಲಿ ಏನೋ ದೊಡ್ಡದು ಚಲಿಸಿತು. ನಂತರ ಒಂದು ಮಹಾಕಾಯ ಛಾಯೆ ಮೇಲಕ್ಕೇರಿತು. ಅದು ಕ್ರೂಸೋ. ಇದನ್ನು ಕಂಡ ಇಬ್ಬರೂ ಬೆಚ್ಚಿಬಿದ್ದರು. ಜಿಮ್ಮಿ ಕಂಗಾಲಾದರೂ ಹಗ್ನ ಮನಸ್ಸಿನಲ್ಲಿ ಇದನ್ನು ಹಿಡಿದ್ರೆ ನಾವು ಲಕ್ಷಾಂತರ ಗಳಿಸಬಹುದು, ಶ್ರೀಮಂತರಾಗ್ತೇವೆ ಎಂಬ ಯೋಚನೆ ಹತ್ತಿತ್ತು. ಬೇಡ, ಇದು ಅಪಾಯಕರ ಎಂದು ಜಿಮ್ಮಿ ಕಿರುಚಿದ್ರು. ಹಗ್ ತಂತಿಯನ್ನು ಕಟ್ಟಿಹಾಕಿ ಕ್ರೂಸೋವನ್ನು ಹಿಡಿಯಲು ಯತ್ನಿಸಿದ. ಕ್ರೂಸೋ ಅವರ ದೋಣಿಯನ್ನು ಸಮುದ್ರದ ಒಳಗಡೆ ಎಳೆಯಲು ಪ್ರಾರಂಭಿಸಿದನು. ಗಾಳಿಯಲ್ಲಿ ಗದ್ದಲ ಮೂಡಿತ್ತು. ಕೊನೆಗೆ ಜಿಮ್ಮಿ ಬದುಕಬೇಕೆಂದರೆ ತಂತಿಯನ್ನು ಕತ್ತರಿಸಬೇಕಿತ್ತು ಮತ್ತು ಅವನು ಅದನ್ನು ಕತ್ತರಿಸಿದ. ದೋಣಿ ಸ್ವಲ್ಪ ದೂರ ತೇಲಿಕೊಂಡು ಹೋದಾಗ ಜಿಮ್ಮಿ ಮತ್ತೊಮ್ಮೆ ನೀರಿನ ಮೇಲೆ ತಲೆದೋರುತ್ತಿದ್ದ ಕ್ರೂಸೋನನ್ನು ನೋಡಿದನು. ಇಂತಹ ಪ್ರಾಣಿಯನ್ನು ಅವನು ಎಂದಿಗೂ ನೋಡಿರಲಿಲ್ಲ. ಇನ್ನೊಂದು ಕಡೆ ಕ್ಯಾಪ್ಟನ್ ಹ್ಯಾಮಿಲ್ಟನ್ ಆಂಗಸ್‌ನ್ನು ಕರೆದು, ನಿನ್ನ ತಾಯಿ ಬಯಸಿದಂತೆ ನೀನು ಸೈನಿಕರ ತರಬೇತಿಗೆ ಸಹಾಯ ಮಾಡಬೇಕು ಎಂದನು. ಆಂಗಸ್ ಸೈನಿಕರ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದರೂ ಅವನ ಮನಸ್ಸು ಯಾವಾಗಲೂ ಕ್ರೂಸೋ ಇರಬಹುದಾದ ಸಮುದ್ರದತ್ತ ತಿರುಗುತ್ತಿತ್ತು. ಕೆಲವೇ ದಿನಗಳಲ್ಲಿ ಅವನು ಬೇಸರಗೊಂಡನು. ಒಂದು ದಿನ ಹ್ಯಾಮಿಲ್ಟನ್ ಗಮನ ತಪ್ಪಿದಾಗ ಆಂಗಸ್ ಸಮುದ್ರದತ್ತ ಓಡಿ ಕ್ರೂಸೋಗೆ ಕರೆದನು. ಅವನಿಗೆ ಯಾವ ಉತ್ತರ ಬರಲಿಲ್ಲ. ನಿರಾಶನಾದ ಆಂಗಸ್ ದೋಣಿಯನ್ನು ತೆಗೆದುಕೊಂಡು ಸಮುದ್ರದೊಳಗೆ ಹೋದನು. ನೀರಿನ ಆಳದಲ್ಲಿ ಏನೋ ದೊಡ್ಡ ನೆರಳು ಚಲಿಸಿತು ಮತ್ತು ಕ್ರೂಸೋ ನೀರಿನ ಹೊರಗೆ ಬಂದು ಸಮುದ್ರವನ್ನು ಕಂಪಿಸಿದನು. ಅವನ ಗಾತ್ರ ಈಗ ಬಹಳ ದೊಡ್ಡದಾಗಿತ್ತು. ಆಂಗಸ್ ಅವನನ್ನು ನೋಡಿ ಬೆಚ್ಚಿಬಿದ್ದ. ಆದರೆ ಕ್ರೂಸೋ ತನ್ನ ಸ್ನೇಹಿತನನ್ನು ಗುರುತಿಸಿದ. ಅವನು ಮೃದುವಾಗಿ ಹತ್ತಿರ ಬಂದು ಆಂಗಸ್ ತನ್ನ ಬೆನ್ನಿನ ಮೇಲೆ ಹತ್ತುವಂತೆ ಮಾಡಿದರು. ಆಂಗಸ್ ಭಯದಿಂದ ಕೈ ಕಂಬಿದರೂ ಕ್ರೂಸೋ ಅವನನ್ನು ಸುರಕ್ಷಿತವಾಗಿ ಹೊತ್ತು ಸಮುದ್ರದ ಅದ್ಭುತ ಯಾತ್ರೆಗೆ ಕರೆದುಕೊಂಡು ಹೋದನು. ಗಾಳಿ ವೇಗವಾಗಿ ಬೀಸಿತ್ತು. ಅಲೆಗಳು ಹೊಳೆಯುತ್ತಿತ್ತು. ಆಂಗಸ್ ಜೀವನದಲ್ಲಿ ಮೊದಲ ಬಾರಿ ಸಂಪೂರ್ಣವಾಗಿ ಜೀವಂತವಾಗಿರುವಂತೆ ಭಾಸವಾಯಿತು. ಕ್ರೂಸೋ ಆಂಗಸ್ನನ್ನ ದಡಕ್ಕೆ ಬಿಡಲು ಹಿಂತಿರುಗಿದಾಗ ಸ್ಟ್ರಂಕ್ನ ನಾಯಿ ಚರ್ಚಿಲ್ ಕೂಡ ಅಲ್ಲಿತ್ತು ಮತ್ತು ಅವನು ಕ್ರೂಸೋವನ್ನ ಅವನ ವಾಸನೆಯಿಂದಲೇ ಕಂಡುಹಿಡಿದನು. ಸ್ಟ್ರಂಕ್ ಚರ್ಚಿಲ್ ಜೊತೆ ಇದ್ದಿದ್ದರಿಂದ ಅವನು ಕೂಡ ದಡದ ಕಡೆಗೆ ಓಡಿ ಬಂದು ಕ್ರೂಸೋನಂಥ ದೊಡ್ಡ ಬಲಿಷ್ಠ ಮತ್ತು ವಿಚಿತ್ರ ಪ್ರಾಣಿಯನ್ನು ನೋಡಿದ ಕ್ಷಣ ಅವನಿಗೆ ತನ್ನ ಕಣ್ಣುಗಳನ್ನು ನಂಬಲೇ ಸಾಧ್ಯವಾಗಲಿಲ್ಲ. ಈ ಮಟ್ಟದ ದೊಡ್ಡ ವಿಚಿತ್ರ ಮತ್ತು ಶಕ್ತಿಶಾಲಿ ಪ್ರಾಣಿಯನ್ನು ಅವನು ಜೀವನದಲ್ಲಿ ಎಂದೂ ನೋಡಿರಲಿಲ್ಲ. ಆ ರಾತ್ರಿ ಮನೆಗೆ ಹಿಂತಿರುಗಿದ ನಂತರ ಆಂಗ್ಸ್ ತನ್ನ ಸಮುದ್ರ ಸಿಂಹ ಕ್ರೂಸೋನ ಬಗ್ಗೆ ಸಂಪೂರ್ಣ ಕಥೆಯನ್ನು ಕ್ರಿಸ್ಟಿ ಮತ್ತು ಲೂಯಿಸ್ಗೆ ಹೇಳಿದನು. ಅದನ್ನು ಕೇಳಿ ಇಬ್ಬರು ತುಂಬ ಸಂತೋಷಪಟ್ಟರು. ಅನ್ನೆ ಹೊರಗಿನಿಂದ ಅದನ್ನು ನೋಡುತ್ತಾ ತನ್ನ ಮಕ್ಕಳು ನಗುತ್ತಿರುವುದನ್ನು ನೋಡಿ ಆಕೆಗೆ ತುಂಬ ಖುಷಿಯಾಗಿತ್ತು. ಅವನು ಶಾಂತವಾಗಿ ಹಿಂತಿರುಗುತ್ತಿದ್ದಾಗ ಲೂಯಿಸ್ ಅವಳನ್ನು ಗಮನಿಸಿ ಹಿಂಬಾಲಿಸಿದ. ನಂತರ ಅವಳು, ಧನ್ಯವಾದಗಳು ಲೂಯಿಸ್, ಬಹಳ ವರ್ಷಗಳ ನಂತರ ನನ್ನ ಮಕ್ಕಳು ಇಂದು ನಿನ್ನ ಕಾರಣದಿಂದ ನಿಜವಾಗಿ ನಗುವುದನ್ನು ನೋಡಿದೆ ಎಂದು ಮೃದುವಾಗಿ ಹೇಳಿದರು. ಲೂಯಿಸ್ ಈ ಮಾತುಗಳನ್ನು ಕೇಳಿ ಏನನ್ನು ಹೇಳದೆ ಸುಮ್ಮನೆ ನಕ್ಕನು. ಇನ್ನೊಂದು ಕಡೆ ಜಿಮ್ಮಿ ಸಮುದ್ರದಲ್ಲಿದ್ದ ವಿಚಿತ್ರ ಪ್ರಾಣಿಯ ಬಗ್ಗೆ ಜಾಕ್ ಎಂಬ ವರದಿಗಾರನಿಗೆ ವಿವರಿಸುತ್ತಿದ್ದನು. ಜಾಕ್ ಇದನ್ನು ಕೇಳಿದಾಗ ಅವನ ಕಣ್ಣುಗಳು ಹೊಳೆಯುವಂತಾಗಿದ್ದವು. ಪ್ರವಾಸಿಗರು ಅಂತಹ ಅಪರೂಪದ ಪ್ರಾಣಿಗಳನ್ನು ನೋಡಲು ಬರುತ್ತಾರೆ. ಇದು ನಗರಕ್ಕೆ ದೊಡ್ಡ ಹೂಡಿಕೆಯನ್ನು ತರಬಹುದು ಎಂದು ಅವನು ಉತ್ಸಾಹದಿಂದ ಹೇಳಿದನು. ಹಗ್ಗೆ ಇದು ಇಷ್ಟವಾಗಲಿಲ್ಲ. ಆದ್ದರಿಂದ ಇದು ಅಗತ್ಯವಿಲ್ಲ, ನಮ್ಮ ನಗರ ಈಗಿರುವಂತೆಯೇ ಚೆನ್ನಾಗಿದೆ ಎಂದು ಅವನು ಗಂಭೀರವಾಗಿ ಪ್ರತಿರೋಧಿಸಿದ. ಆದರೆ ಸಮುದ್ರದಲ್ಲಿ ಯಾವುದೇ ಅಪಾಯಕಾರಿ ಪ್ರಾಣಿಗಳು ಇದ್ದರೆ ಸಾಮಾನ್ಯ ಜನರು ಅದರ ಬಗ್ಗೆ ತಿಳಿದುಕೊಳ್ಳಬೇಕು, ಅವರಿಗೆ ತಿಳಿದುಕೊಳ್ಳುವ ಎಲ್ಲ ಹಕ್ಕಿದೆ ಎಂದು ಜಾಕ್ ಕೂಡ ಪ್ರಚೋದಿಸಿದ. ಮುಂದಿನ ದಿನ ಕ್ಯಾಪ್ಟನ್ ಹ್ಯಾಮಿಲ್ಟನ್ ಆನ್ ಮತ್ತು ಮಕ್ಕಳನ್ನು ಬೆಟ್ಟದ ತುದಿಯ ವೀಕ್ಷಣಾ ಪ್ರದೇಶಕ್ಕೆ ಕರೆದುಕೊಂಡು ಹೋದನು. ಅವನು ಸೈನಿಕರು ಶತ್ರು ನೌಕೆಗಳ ವಿರುದ್ಧ ಬಳಸುವ ಶಸ್ತ್ರೋಪಕರಣಗಳ ಪ್ರದರ್ಶನ ತೋರಿಸಲು ಉತ್ಸುಕರಾಗಿದ್ದ. ಇದೀಗ ನಾವು ನೀರಿನಲ್ಲಿ ಅಡಗಿರುವ ಶತ್ರುಗಳ ಮೇಲೆ ಹೇಗೆ ದಾಳಿ ಮಾಡುತ್ತೇವೆ ನೋಡಿ ಎಂದು ಹ್ಯಾಮಿಲ್ಟನ್ ತನ್ನ ಸೈನಿಕರಿಗೆ ಸೂಚಿಸಿದ. ಇದನ್ನು ಕೇಳಿದ ಆಂಗ್ಸ್ ಇದು ಕ್ರೂಸೋನ ಜೀವಕ್ಕೆ ಅಪಾಯವನ್ನುಂಟು ಮಾಡಬಹುದು ಎಂದು ತಿಳಿದು ಆ್ಯನಿ ಹತ್ತಿರ ಓಡಿ, ಅಮ್ಮ ದಯವಿಟ್ಟು ಅವರನ್ನು ನಿಲ್ಲಿಸು, ದಯವಿಟ್ಟು ಎಂದು ಬೇಡಿಕೊಂಡನು. ಆ್ಯನ್ಗೆ ಏನೂ ಅರ್ಥ ಆಗಲಿಲ್ಲ. ಆಂಗ್ಸ್ ಇದು ಕೇವಲ ಪ್ರದರ್ಶನ, ಶಾಂತವಾಗು ಎಂದು ಅವಳು ಹೇಳಿದರು. ಕ್ರಿಸ್ಟಿ ಕೂಡ ಧೈರ್ಯವಾಗಿ ಮುಂದೆ ಬಂದು, ಅಮ್ಮ ಅವನು ಸತ್ಯ ಹೇಳುತ್ತಿದ್ದಾನೆ ಎಂದು ಕೂಗಿದರೂ ಆ್ಯನ್ ಏನೂ ಅರ್ಥ ಮಾಡಿಕೊಳ್ಳಲಿಲ್ಲ. ಕೆಲವೇ ಕ್ಷಣಗಳಲ್ಲಿ ಸೈನಿಕರು ನೇರವಾಗಿ ಸಮುದ್ರದ ನೀರಿನತ್ತ ಗುರಿ ಹಿಡಿದು ಸಿಡಿತಗಳನ್ನು ಹಾರಿಸಿದರು. ನೀರಿನಡಿಯಲ್ಲಿ ಅಡಗಿದ್ದ ಕ್ರೂಸೋ ಭೀತಿಯಿಂದ ಹೊರಬಂದನು. ಅಲೆಗಳು ಚಿಮ್ಮಿದವು. ಅವನ ದೇಹ ನಡುಗುತ್ತಿತ್ತು. ಪ್ರಾಣಾಪಾಯದಿಂದ ತಪ್ಪಿಸಿಕೊಳ್ಳಲು ಅವನು ನೀರಿನಲ್ಲಿ ಹೆಣಗುತ್ತಿದ್ದ. ಆಂಗ್ಸ್ನ ಕಣ್ಣುಗಳಲ್ಲಿ ಕಣ್ಣೀರು. ನಿಲ್ಲಿಸಿ, ದಯವಿಟ್ಟು ಎಂದು ಕಿರುಚಿದರೂ ಯಾರೂ ಅವನ ಮಾತು ಕೇಳಿರಲಿಲ್ಲ. ಸಮುದ್ರದ ಮತ್ತೊಂದು ಭಾಗದಲ್ಲಿ ಜಿಮ್ಮಿ ಮತ್ತು ಜಾಕ್ ಕ್ರೂಸೋನ ಚಿತ್ರ ಸೆರೆ ಹಿಡಿಯಲು ಪ್ರಯತ್ನಿಸುತ್ತಿದ್ದರು. ಆದರೆ ಅವರಿಗೆ ಒಂದು ಕ್ಷಣವೂ ಕ್ರೂಸೋ ಕಾಣಿಸಲಿಲ್ಲ. ಅದಾಗ ಜಾಕ್ ಕುತಂತ್ರದ ಆಲೋಚನೆಯನ್ನು ಹೊರತಂದನು.
ಹೋಗ್ಲಿ, ನಕಲಿ ಪ್ರತಿಮೆ ಮಾಡೋಣ, ಜನರಿಗೆ ಅದನ್ನೇ ತೋರಿಸೋಣ ಎಂದು ಅವರು ಮರಳಿನಲ್ಲಿ ಕ್ರೂಸೋನ ನಕಲಿ ಬಿಂಬವನ್ನು ತಯಾರಿಸಿ ಫೋಟೋ ತೆಗೆದರು. ಮುಂದಿನ ದಿನ ಪತ್ರಿಕೆ ಮುದ್ರಿತವಾಗುತ್ತಿದ್ದಂತೆಯೇ ಜಾಕ್ ತೆಗೆದ ನಕಲಿ ಕ್ರೂಸೋನ ಫೋಟೋ ದೊಡ್ಡ ಶೀರ್ಷಿಕೆಯೊಂದಿಗೆ ಹೊರಬಂದಿತ್ತು. ನಂತರ ಸ್ಟ್ರಂಕ್ ಪತ್ರಿಕೆಯನ್ನು ಓದಿದಾಗ ಅವನು ದಡದಲ್ಲಿ ಕಂಡದ್ದು ಇದೇ ಪ್ರಾಣಿ ಎನ್ನುವುದನ್ನು ತಕ್ಷಣ ನೆನಪಿಸಿಕೊಂಡನು. ಸ್ಟ್ರಂಕ್ಗೆ ಇದು ಬೆದರಿಕೆಯಂತೆ ಕಂಡಿತು. ಅವನು ಇನ್ನೂ ಕೆಲ ಉದ್ವಿಗ್ನ ಸೈನಿಕರನ್ನು ಸೇರಿಸಿ ಇಂದು ರಾತ್ರಿ ಕ್ರೂಸೋನನ್ನು ಹುಡುಕಿ ಕೊಲ್ಲಬೇಕು ಎಂದು ನಿರ್ಧರಿಸಿದರು. ಆ ರಾತ್ರಿ ಕ್ರಿಸ್ಟಿ ನಿಧಾನವಾಗಿ ಆಂಗಸ್ನ ಕೋಣೆಗೆ ಬಂದು ಕ್ರೂಸೋ ಸುರಕ್ಷಿತವಾಗಿದ್ದಾನೆಯೇ ಎಂದು ನೋಡಲು ಲೆವಿಸ್ನೊಂದಿಗೆ ಸೇರಿಕೊಂಡು ಮೂವರು ಮನೆಯ ಹೊರಗೆ ನಿಶ್ಶಬ್ದವಾಗಿ ಜಾರಿ ಕತ್ತಲೆ ದಾರಿಯನ್ನು ದಾಟಿ ಬೀಚ್ ತಲುಪಿದರು. ಆಂಗಸ್, ಕ್ರೂಸೋ ಹೊರಗೆ ಬಾ, ನಾನು ಬಂದಿದ್ದೇನೆ ಎಂದು ಕರೆದನು. ಮೊದಲು ಯಾವುದೇ ಉತ್ತರವೇ ಇರಲಿಲ್ಲ. ಮತ್ತೊಮ್ಮೆ ಕರೆದಾಗ ಸಮುದ್ರದ ಆಳದಲ್ಲಿ ಏನೋ ದೊಡ್ಡ ನೆರಳು ಚಲಿಸಿತು. ನಂತರ ಕ್ರೂಸೋ ಹೊರಬಂದನು. ಆದರೆ ಅವನು ಈಗ ಕ್ರೂರ ಪ್ರಾಣಿಯಂತೆ ಆಗಿದ್ದನು. ಅವನು ಆಂಗಸ್ ನನಗೆ ಗುರುತಿಸಲಿಲ್ಲ. ಬದಲಿಗೆ ಆಂಗಸ್ನ ಮೇಲೆ ಬಾಯಿ ತೆರೆದು ದಾಳಿ ಮಾಡಲು ಬಂದನು. ಏನಾಗುತ್ತಿದೆ ಎಂದು ಅರ್ಥವಾಗದ ಕಾರಣ ಆಂಗಸ್ ಮತ್ತು ಲೂಯಿಸ್ ಇದನ್ನು ನೋಡಿ ಆಘಾತಕ್ಕೊಳಗಾದರು. ನಂತರ ಶೀಘ್ರದಲ್ಲೇ ಕ್ರೂಸೋ ನೀರಿಗೆ ಹಿಂತಿರುಗಿದನು. ಕಣ್ಣೀರಿನಿಂದ ತುಂಬಿದ ಆಂಗಸ್, ಇದು ನಿನ್ನ ತಪ್ಪು, ನಿನ್ನ ಮಾತು ಕೇಳಿ ನಾನು ಅವನನ್ನು ನೀರಿಗೆ ಬಿಟ್ಟೆ, ನೀನೇ ಇದಕ್ಕೆಲ್ಲ ಕಾರಣ ಎಂದು ಲೂಯಿಸ್ನು ದೂಷಿಸಿದನು. ಅಷ್ಟರಲ್ಲಿ ಸ್ಟ್ರಂಕ್ ಮತ್ತು ಅವನ ಸೈನಿಕರು ತಮ್ಮ ದೋಣಿಯಲ್ಲಿ ಕ್ರೂಸೋನನ್ನು ಹುಡುಕಲು ಹೊರಟಿದ್ದರು. ಇಂದು ಅವರು ಕ್ರೂಸೋನನ್ನು ಕೊಲ್ಲುವ ಉದ್ದೇಶದಿಂದ ಬಂದಿದ್ದರು. ಅವರು ದಡದ ಬಳಿ ತಲುಪಿದ ತಕ್ಷಣ ಚರ್ಚಿಲ್ ಬೊಗಳುವ ಶಬ್ದ ಕೇಳಿಸಿತು. ಚರ್ಚಿಲ್ ಏನನ್ನಾದರೂ ನೋಡಿರಬೇಕು ಎಂದು ಸ್ಟ್ರಂಕ್ ಅರ್ಥ ಮಾಡಿಕೊಂಡರು. ಆದ್ದರಿಂದ ಅವರು ಶಬ್ದ ಬಂದ ದಿಕ್ಕಿನಲ್ಲಿ ದೋಣಿಯನ್ನು ತೆಗೆದುಕೊಳ್ಳಲು ಆದೇಶಿಸಿದನು. ಆದರೆ ನಂತರ ಇದ್ದಕ್ಕಿದ್ದಂತೆ ಕ್ರೂಸೋ ಚರ್ಚಿಲ್ ಜೀವಂತವಾಗಿರುವುದನ್ನು ಕಂಡುಕೊಂಡರು ಮತ್ತು ಮತ್ತೊಮ್ಮೆ ಸುತ್ತಲೂ ಶಾಂತಿ ನೆಲೆಸಿತು. ಸೈನಿಕರಿಗೆ ಏನು ನಡೆಯುತ್ತಿದೆ ಎಂಬುದೇ ಅರ್ಥವಾಗದಿದ್ದರೂ ಅವಿವೇಕವಾಗಿ ಅವರಿಗೆ ಅವರು ಗುಂಡು ಹಾರಿಸಿದರು. ನಂತರ ಇದ್ದಕ್ಕಿದ್ದಂತೆ ಕ್ರೂಸೋ ಅವರ ದೋಣಿಗೆ ಡಿಕ್ಕಿ ಹೊಡೆದು ಅವರೆಲ್ಲರನ್ನೂ ನೀರಿಗೆ ಬೀಳುವಂತೆ ಮಾಡಿತು. ಮತ್ತೊಂದೆಡೆ ಹ್ಯಾಮಿಲ್ಟನ್ ಸಮುದ್ರದಲ್ಲಿ ಗುಂಡಿನ ಸುದ್ದಿ ತಿಳಿದಾಗ ಅವನು ಶತ್ರುಗಳು ದಾಳಿ ಮಾಡಿದ್ದಾರೆ ಎಂದು ಭಾವಿಸಿ ಶತ್ರುಗಳ ವಿರುದ್ಧ ಪ್ರತೀಕಾರ ತೀರಿಸಲು ಅವನು ತಕ್ಷಣ ಎಲ್ಲಾ ಸೈನಿಕರನ್ನು ಕಳುಹಿಸಿದನು. ಅವನು ಆನೆಗೆ ಮಕ್ಕಳೊಂದಿಗೆ ಮನೆಯಲ್ಲಿ ಅಡಗಿಕೊಳ್ಳುವಂತೆ ಹೇಳಿದನು. ಆದರೆ ಆನ್ ಕ್ರಿಸ್ಟಿಯ ಮುಖ ನೋಡಿ ಆಂಗ್ಸಲ್ಲಿದ್ದಾನೆ ಎಂದು ಕೇಳಲು ಕ್ರಿಸ್ಟಿ ನಿಧಾನವಾಗಿ ಅವನು ಮನೆಯಲ್ಲಿಲ್ಲ ಎಂದಳು. ಅನ್ನಿಯ ಹೃದಯ ನಿಂತಂತಾಯಿತು. ಈ ಯುದ್ಧದ ಪರಿಸ್ಥಿತಿಯಲ್ಲಿ ನನ್ನ ಮಗನನ್ನು ಒಬ್ಬಂಟೆ ಬಿಡುವುದಿಲ್ಲ ಎಂದು ಸಂಕಲ್ಪ ಮಾಡಿದಳು. ಹ್ಯಾಮಿಲ್ಟನ್ ಬೇಡಿಕೊಂಡರೂ ಅವಳು ಕೇಳಲಿಲ್ಲ. ಹೀಗಾಗಿ ಹ್ಯಾಮಿಲ್ಟನ್ ಆ್ಯನ್ಯನ್ನೇ ಜೊತೆಗೆ ತೆಗೆದುಕೊಂಡು ಸಮುದ್ರದ ಕಡೆ ಹೊರಟನು. ಇನ್ನೊಂದು ಕಡೆ ಸಮುದ್ರದಲ್ಲಿ ಕ್ರೂಸೋ ಕೋಪ, ಭಯ, ನೋವಿನಿಂದ ಹುಚ್ಚನಂತಾಗಿದ್ದ. ಅವನು ಸ್ಟ್ರಂಕ್ನನ್ನು ಕೋಪದಿಂದ ತನ್ನ ಬಾಯಿಂದ ಕಚ್ಚಿ ಎತ್ತಿ ಹಿಡಿದುಕೊಂಡು ಗರ್ಜಿಸುತ್ತಿದ್ದಾಗ ಆಂಗ್ಸ್ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ತಲುಪಿ ಕ್ರೂಸೋನನ್ನು ತಡೆಯಲು ಪ್ರಯತ್ನಿಸಿದನು. ಆದರೆ ಕ್ರೂಸೋ ಅವನ ಮಾತನ್ನು ಕೇಳಲಿಲ್ಲ. ಈಗ ಆಂಗ್ಸ್ ಅವನ ಹತ್ತಿರ ಹೋಗಲು ನೀರಿಗೆ ಹೋದನು. ಆದರೆ ಇದ್ದಕ್ಕಿದ್ದಂತೆ ಅವನ ಕಾಲು ಜಾರಿತು ಮತ್ತು ಅವನು ಮುಳುಗಲು ಪ್ರಾರಂಭಿಸಿದನು. ಆಂಗಸ್ ನೀರಿನಲ್ಲಿ ಮುಳುಗುತ್ತಿದ್ದಾನೆಂಬುದು ಗೊತ್ತಾದ ತಕ್ಷಣ ಒಂದು ಕ್ಷಣವೂ ವ್ಯರ್ಥ ಮಾಡದೆ ಕ್ರೂಸೋ ಸ್ಟ್ರಂಕ್ನನ್ನು ಬಿಟ್ಟು ಸಮುದ್ರವನ್ನು ಚೀರಿ ಆಂಗಸ್ ಕಡೆಗೆ ದೌಡಾಯಿಸಿದನು. ಅವನ ಶಕ್ತಿ ಅಲೆಗಳನ್ನೇ ಚೀಲುವಂತೆ ಮಾಡಿತು. ಸೆಕೆಂಡುಗಳಲ್ಲೇ ಅವನು ಆಂಗಸ್ನನ್ನು ತನ್ನ ಬಲಿಷ್ಠ ಬೆನ್ನಿನ ಮೇಲೆ ಎತ್ತಿಕೊಂಡು ದಡಕ್ಕೆ ಕರೆತಂದನು. ಆದರೆ ಆಂಗಸ್ ಮೂರ್ಛೆ ಹೋಗಿದ್ದನು. ಲೂಯಿಸ್ ಮತ್ತು ಕ್ರೂಸೋ ಇಬ್ಬರೂ ಆತಂಕದಿಂದ ಆಂಗಸ್ನ ಎಬ್ಬಿಸಲು ಪ್ರಯತ್ನಿಸಿದರು. ಲೂಯಿಸ್ ಅವನ ಮುಖಕ್ಕೆ ನೀರು ಎರಚಿದ. ಕ್ರೂಸೋ ತನ್ನ ಮೂಗಿನಿಂದ ಆಂಗಸ್ನನ್ನು ಮುಟ್ಟಿದ. ನಿಮಿಷಗಳು ಶತಮಾನಗಳಂತೆ ಕಳೆಯುತ್ತಿತ್ತು. ಆಂಗಸ್ ಅಚಾನಕ್ ಉಸಿರೆಳೆದನು. ಅವನ ಕಣ್ಣುಗಳನ್ನು ತೆರೆಯುತ್ತಿದ್ದಂತೆ ಲೂಯಿಸ್ ಮತ್ತು ಕ್ರೂಸೋ ಇಬ್ಬರೂ ಆನಂದದಿಂದ ನಿಟ್ಟುಸಿರುಬಿಟ್ರು. ಆಂಗಸ್ ನಗುತ್ತಾ, ಕ್ರೂಸೋ, ನೀನು ನನ್ನನ್ನು ಮತ್ತೆ ಉಳಿಸಿದೆ ಎಂದು ಹೇಳುತ್ತಾ ಕ್ರೂಸೋವನ್ನು ಅಪ್ಪಿಕೊಂಡನು. ಹಳೆಯ ಸ್ನೇಹವು ಮತ್ತೆ ಜ್ವಲಿಸಿತು. ಇನ್ನೊಂದು ಕಡೆ ಹ್ಯಾಮಿಲ್ಟನ್ಗೆ ವರದಿ ಬಂದಿತು. ಸಾರ್, ಶತ್ರು ದೋಣಿಗಳ ಯಾವುದೇ ಗುರುತಿಲ್ಲ. ಆದರೂ ಸೈನಿಕರು ನಡೆದು ನೀರಿನಲ್ಲಿ ದಾಳಿ ಮುಂದುವರಿಸಬೇಕು ಎಂದು ಒತ್ತಾಯಿಸಿದರು. ಹ್ಯಾಮಿಲ್ಟನ್ ಆದೇಶ ಹೊರಡಿಸುತ್ತಿದ್ದಾಗ ಅವನು ಸಮುದ್ರ ತೀರ ತಲುಪಿದನು. ಆ ಸಮಯಕ್ಕೆ ಕ್ರೂಸೋ ಮತ್ತೆ ನೀರಿನಲ್ಲಿ ಅಡಗಿ ಮುಳುಗಿದ್ದ. ಆನೆ ತನ್ನ ಮಗ ಆಂಗಸ್ ಸಮುದ್ರ ತೀರದಲ್ಲಿ ಇರುವುದನ್ನು ಕಂಡ ತಕ್ಷಣ ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡವು. ಅವಳು ಬಿಗಿಯಾಗಿ ಅವನನ್ನು ಹಿಡಿದು ಏನೂ ಆಗಿಲ್ಲ ಎಂದು ಖುಷಿಯಿಂದ ನಕ್ಕಳು. ಆಂಗಸ್ ಕ್ರೂಸೋ ಬಗ್ಗೆ ಎಲ್ಲಾ ವಿವರಗಳನ್ನು ಹೇಳಲು ಪ್ರಯತ್ನಿಸಿದ. ಆದರೆ ಆನ್ ಆಘಾತಗೊಂಡಳು. ಕೋಪಗೊಂಡು ನಿನ್ನ ಕಲ್ಪನೆಯ ಲೋಕದಿಂದ ಹೊರಗೆ ಬಾ ಎಂದು ಗದರಿಸಿದಳು. ಅವಳ ಮಾತು ಕೇಳ್ತಿದ್ದಂತೆಯೇ ಕ್ರೂಸೋ ನೀರಿನಿಂದ ಹೊರಬಂದು ನಿಂತ. ಅವನ ದೊಡ್ಡ ತಲೆ, ಅಲೆಗಳ ಮಧ್ಯೆ ಅವನ ಹೊಳೆಯುವ ನೀಲಿ ಚರ್ಮ. ಆನ್ ಆಶ್ಚರ್ಯದಿಂದ, ಆಂಗಸ್, ನೀನು ಸತ್ಯವನ್ನೇ ಹೇಳುತ್ತಿದೆ ಎಂದಳು. ಆದರೆ ಆ ಕ್ಷಣದಲ್ಲಿ ಹ್ಯಾಮಿಲ್ಟನ್ನ ಹಿಂದಿನ ಆದೇಶ ಇನ್ನೂ ಸಕ್ರಿಯವಾಗಿತ್ತು. ಸೈನಿಕರು ನೀರಿನತ್ತ ಗುಂಡು ಹರಿಸುತ್ತಲೇ ಇದ್ದರು. ಈ ದಾಳಿಯಿಂದ ಕ್ರೂಸೋನನ್ನು ಕಾಪಾಡಲು ಆಂಗಸ್ ಕ್ರೂಸೋನ ಬೆನ್ನಿನ ಮೇಲೆ ಹಾರಿ ಕುಳಿತು ಅವನಿಗೆ ದಾರಿ ತೋರಿಸಲು ಪ್ರಾರಂಭಿಸಿದನು. ಅವರು ಅಲೆಗಳನ್ನು ಕತ್ತರಿಸುತ್ತಾ ಸೈನಿಕರ ಗುಂಡುಗಳಿಂದ ತಪ್ಪಿಸಿಕೊಳ್ಳುತ್ತಿದ್ದರು. ಇದನ್ನು ನೋಡಿದ ಆನ್ ತುಂಬಾ ಭಯಭೀತಲಾದಳು ಮತ್ತು ಹ್ಯಾಮಿಲ್ಟನ್ಗೆ ದಾಳಿಯನ್ನು ತಕ್ಷಣ ನಿಲ್ಲಿಸುವಂತೆ ಕೇಳಿಕೊಂಡರು. ಹ್ಯಾಮಿಲ್ಟನ್ ತನ್ನ ಸೈನಿಕರೊಂದಿಗೆ ಮಾತನಾಡಲು ಪ್ರಯತ್ನಿಸಿದನು. ಆದರೆ ಸಿಗ್ನಲ್ ಸರಿಯಾಗಿ ಸಿಗದ ಕರ್ಣ ರೇಡಿಯೋಗಳು ಕೆಲಸ ಮಾಡುವುದನ್ನು ನಿಲ್ಲಿಸಿದ್ದವು. ಹ್ಯಾಮಿಲ್ಟನ್, ಲೂಯಿಸ್ ಮತ್ತು ಆನ್ ಒಟ್ಟಿಗೆ ದೋಣಿಯೊಂದರಲ್ಲಿ ಕುಳಿತು ಆಂಗಸ್ ಮತ್ತು ಕ್ರೂಸೋ ಅವರ ಹಿಂದೆ ಸಾಗಿದರು. ಕ್ರೂಸೋ ಆಂಗಸ್ನ ಮಾರ್ಗದರ್ಶನದಲ್ಲಿ ಗುಂಡುಗಳನ್ನೆಲ್ಲ ತಪ್ಪಿಸಿಕೊಂಡು ಹೊರಗೆ ಬರುತ್ತಿದ್ದ. ಅವರು ಸುರಕ್ಷಿತ ವ್ಯಾಪ್ತಿಗೆ ಹತ್ತಿರ ಬಂದಿದ್ದಾಗ ಸೈನಿಕರು ನೀರಿನಲ್ಲಿ ಶತ್ರುಗಳಿಗಾಗಿ ಇಟ್ಟಿದ್ದ ಬಲೆಯನ್ನು ತೆರೆದರು.
ಅದು ಸಮುದ್ರಕ್ಕೆ ಹರಡಿ ಕಂಡದ್ದನ್ನೆಲ್ಲ ಹಿಡಿಯುವಂತೆ ದೊಡ್ಡ ಜಾಲವಾಗಿ ಬಿತ್ತು. ದುರದೃಷ್ಟವಶಾತ್ ಕ್ರೂಜೋಗೆ ಸರಿಯಾದ ಸಮಯಕ್ಕೆ ಬಲೆಯನ್ನು ದಾಟಲು ಸಾಧ್ಯವಾಗಲಿಲ್ಲ. ಹ್ಯಾಮಿಲ್ಟನ್ನ ದೋಣಿ ಕ್ರೂಜೋ ಬಳಿ ಬಂದಿತ್ತು ಮತ್ತು ಲೂಯಿಸ್ ಆಂಗಸ್ನನ್ನು ತಮ್ಮ ದೋಣಿಗೆ ಹಾರಲು ಕೇಳಿಕೊಂಡನು. ಬೇರ್ಪಡುವ ಕ್ಷಣದಲ್ಲಿ ಆಂಗಸ್ ಕ್ರೂಜೋನ ತಲೆಯನ್ನು ಮೃದುವಾಗಿ ಮುಟ್ಟುತ್ತಾ, ನೀನು ನನ್ನ ಸ್ನೇಹಿತ, ನಾನು ನಿನ್ನನ್ನು ಎಂದಿಗೂ ಮರೆಯುವುದಿಲ್ಲ ಎಂದು ಹೇಳಿ ನೀರಿಗೆ ಹಾರಿ ಹ್ಯಾಮಿಲ್ಟನ್ರ ದೋಣಿಗೆ ಹತ್ತಿದ. ಆ ಕ್ಷಣದಲ್ಲಿ ಕ್ರೂಜೋ ತನ್ನ ಸಂಪೂರ್ಣ ಬಲವನ್ನು ಬಳಸಿ ಭಾರೀ ದೊಡ್ಡ ಜಿಗಿತ್ ಮಾಡಿ ಬಲೆಯನ್ನು ನೇರವಾಗಿ ದಾಟಿ ಹೊರಹೋದನು. ನೀರಿನ ಸಿಡಿತ ಆಕಾಶದವರೆಗೂ ಹೋಗಿತು. ಇದನ್ನು ನೋಡಿದ ಆಂಗಸ್ ಮತ್ತು ಅವನ ಸಹಚರರು ಹರ್ಷದಿಂದ ಕೂಗಿ ಸಂತೋಷದಿಂದ ಚಪ್ಪಾಳೆ ಹೊಡೆದರು, ಏಕೆಂದರೆ ಕ್ರೂಜೋ ಈಗ ಸುರಕ್ಷಿತವಾಗಿದ್ದನು ಮತ್ತು ಸೈನಿಕರ ದಾಳಿಯಿಂದ ದೂರವಿದ್ದನು ಮತ್ತು ಅವನು ಸಮುದ್ರದ ಆಳದಲ್ಲಿ ನುಸುಳಿ ತನ್ನ ಜೀವನದ ಮುಕ್ತಿ ಕಂಡುಕೊಂಡನು. ಕೊನೆಯದಾಗಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.